ತೂಕ ಇಳಿಸ್ಬೇಕು ಅನ್ನೋರಲ್ಲಿ ನೀವು ಒಬ್ರ. ಜೀರಿಗೆ ನೀರು, ಧನಿಯಾ ನೀರು, ಸೋಂಪುಕಾಳಿ ನೀರು ಎಲ್ಲಾನು ಟ್ರೈ ಮಾಡಿ, ಆದ್ರೂ ನಮ್ಗೆ ವೇಟ್ ಕಡಿಮೆ ಆಗ್ತಿಲ್ಲ. ಒಂದಿಷ್ಟು ಜನ ಹಿಂಗಿರ್ತಾರ, ಅವ್ರ ಫ್ಯಾಟ್ ಇಷ್ಟು ಹಠವಾದ ಇರುತ್ತಂದ್ರೆ ಏನ್ ಮಾಡಿದ್ರು ಹೋಗ್ತಿರೋದಿಲ್ಲ. ಸೊ ಅವ್ರಿಗಾಗಿನ ಸ್ಪೆಷಲ್ ಆಗಿ ಈ ವಿಡಿಯೋ. ಬರೀ ಒಂದ ವಸ್ತು ರೀ, ಅದನ್ನ ಬರೀ ನೀರಾಗ 2 ಚಿಟ್ಕಿ ಮಿಕ್ಸ್ ಮಾಡ್ಬೇಕ್ರಿ. ಯಾರ ಫ್ಯಾಟ್ ಭಾಳ ಹಠವಾದಿ ಐತಿ ಅವ್ರ ಫ್ಯಾಟ್ ಹಿಂಗ್ ಕಡಿಮೆ ಆಗುತ್ತೆ ಈಸಿಯಾಗಿ. ನೋಡ್ತಾನ. ಯಾವ ವಸ್ತು ಅಂತಂದ್ರೆ ದಾಲ್ಚಿನ್ನಿ ಒಳಗೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ರಿ, ಅರ್ಧ ಲಿಂಬೆ ಹಣ್ಣಿನ ರಸ ಹಾಕ್ರಿ. ಅದ್ರ ಎಫೆಕ್ಟ್ 10 ಪಟ್ಟು ಜಾಸ್ತಿ ಆಕೈತ್ರಿ ನಮ್ಮ ತೂಕ ಇಳಿಸೋದ್ರೊಳಗೆ. ನಮ್ಮ ತೂಕನ ಹೆಂಗೆ ಕಡಿಮೆ ಮಾಡುತ್ತಾ, ಇದ್ರ ಕೆಲಸ ಏನು, ಇದ್ರ ಹಿಂದಿನ ವೈಜ್ಞಾನಿಕ ಕಾರಣ ಏನು, ಇದನ್ನ ಯಾವ ರೀತಿ ತಗೋಬೇಕ, ಕರೆಕ್ಟ್ ವಿಧಾನ ಏನು, ನಡೀರಿ ಚಿಕ್ಕದಾಗಿ ತಿಳ್ಕೊಂಡು ಬರೋಣ. ದಾಲ್ಚಿನ್ನಿ ನಿಮ್ಮ ಮೇಲೆ ಹೆಂಗೆ ಪರಿಣಾಮ ಬೀರುತ್ತ? ಮೇನ್ ಆಗಿ ನಿಮ್ಮ ಬೊಜ್ಜಿನ ಮೇಲೆ, ಅಂದ್ರೆ ನಿಮ್ಮ ಫ್ಯಾಟ್ ಮೇಲೆ. ಲಿಂಬೆ ಹಣ್ಣಿನೊಳಗೆ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಇರುವಂಥ ಊಟನ ಡೈಜೆಸ್ಟ್ ಮಾಡೋಕೆ ಜಲ್ದಿನ ಹೆಲ್ಪ್ ಮಾಡೋದ್ರಿ. ನೀವು ಈ ಒಂದು ಚಕ್ಕೆ ಜೊತೆಗೆ ಅದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಊಟ ಮಾಡ್ಬೇಕು, ಸ್ವೀಟ್ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಏನು ಇರುತ್ತಲ್ರಿ, ಅದು ಇಷ್ಟು ಜಲ್ದಿನ ಕಡಿಮೆ ಆಕೊಂತ ಬರ್ತೈತಿ. ಮೇನ್ ನಮ್ಮ ವೇಟ್ ಅಂದ್ರೆ ನಮ್ಮ ತೂಕ ಜಾಸ್ತಿ ಆಗಕ್ಕೆ ಏನು ಕಾರಣಪ್ಪ ಅಂದ್ರೆ ಶುಗರ್, ಆಮೇಲೆ ಹೊಳ್ಳ ನಾವು ಊಟ ಮಾಡೋದ್ರಿ. ಸೊ ಅದನ್ನೇ ಇದು ಕಡಿಮೆ ಮಾಡ್ಕೊತ ಬಂತಪ್ಪ ಅಂತಂದ್ರೆ ನಮ್ಮ ಒಂದು ವೇಟ್ ಜಲ್ದಿನ ಕಡಿಮೆ ಆಕೈತ್ರಿ. ನಮ್ಮ ಫ್ಯಾಟ್, ಬೆಲ್ಲಿ ಫ್ಯಾಟ್, ಡೊಳ್ಳು ಹೊಟ್ಟೆ ಇರುತ್ತಲ್ಲ ಅದು ಜಲ್ದಿನ ಕಡಿಮೆ ಆಕೊಂತ ಬರುತ್ತೆ. ನಮ್ಮ ಒಂದು ಕ್ರೇವಿಂಗ್ಸ್ ಏನು ಇರುತ್ತಲ್ಲ, ಹೊಳ್ಳ ನಾವು ಊಟ ಮಾಡ್ಬೇಕು, ಸ್ವೀಟ್ ತಿನ್ಬೇಕು ಅನ್ನೋದು, ಅದು ಭಾಳ ಅಂದ್ರೆ ಭಾಳ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ರಿ ಈ ಒಂದು ಪದಾರ್ಥಗಳು. ವೇಟ್ ಜಾಸ್ತಿ ಆಗಕ್ಕೆ ಕಾರಣ ಏನು? ನಾವು ಹ್ಯಾವಿ ಊಟ ಮಾಡೋದ್ರಿಂದ, ಆಮೇಲೆ ಲೇಟಾಗಿ ಊಟ ಮಾಡೋದ್ರಿಂದ, ಲೇಟಾಗಿ ಮಲ್ಕೊಳ್ಳೋದ್ರಿಂದ, ಜೊತೆಗೆ ನಮ್ಮ ಒಂದು ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ, ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದ್ರಿಂದ, ಆಮೇಲೆ ನಮ್ಮ ಒಂದು ನಿದ್ದೆ ಕರೆಕ್ಟಾಗಿ ಮಾಡದೇ ಇರೋದಕ್ಕೂ ಸಹಿತ ಇದಕ್ಕೆ ಕಾರಣ ಆಗ್ತಾವ್ರಿ. ಆಮೇಲೆ ನಾವು ವೇಟ್ ಕಡಿಮೆ ಮಾಡ್ಬೇಕಂತೇಳಿ ಊಟನೂ ಬಿಡಬಾರ್ದು, ಅದರಿಂದನೂ ನಮ್ಮ ವೇಟ್ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ನಮ್ಮ ಹೊಟ್ಟೆ ಒಳಗೆ ಗ್ಯಾಸ್ಟ್ರಿಕ್ ಆಗಿ ನಮ್ಮ ಹೊಟ್ಟೆ ಉಬ್ಬಾಕ ಸ್ಟಾರ್ಟ್ ಆಗ್ತೈತಿ. ಸೊ ಹಾಗಾಗಿ ಊಟ ಸಹಿತನೂ ಇಲ್ಲಿ ಬಿಡಬಾರ್ದು, ವೇಟ್ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿ. ಇವೆಲ್ಲ ಕಾರಣಗಳಿರ್ತಾವ್ರಿ ವೇಟ್ ಜಾಸ್ತಿ ಆಗಕ್ಕೆ. ಬರೀ ಊಟ ಅಷ್ಟು ತಿಂದಾಗ ನಮ್ಗೆ ವೇಟ್ ಜಾಸ್ತಿ ಆಗ್ತೈತೆ ಅಂತ ತಿಳ್ಕೊಬ್ಯಾಡ್ರಿ. ನೀವು ಊಟ ಬಿಟ್ಟರು ಸಹಿತ ವೇಟ್ ಜಾಸ್ತಿ ಆಗ್ತೈತೆ, ಅದನ್ನು ಲಿಮಿಟಾಗಿ ತಿಂದ್ರೆ ಎಲ್ಲನೂ ಕರೆಕ್ಟಾಗಿ ಇರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಈ ಒಂದು ಡ್ರಿಂಕ್ಸ್ನ ಕುಡಿದ್ರಪ್ಪ ಅಂತಂತಂದ್ರೆ ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್, ಆಮೇಲೆ ನಿಮ್ಮ ಒಂದು ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡುತ್ರಿ. ಸೊ ಅದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸ್ವೀಟ್ ತಿನ್ಬೇಕು ಅನ್ನೋ ಒಂದು ಈ ರೂಢಿ ಏನಿರುತ್ತಲ್ರಿ, ಅದು ಜಲ್ದಿನ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಜಲ್ದಿನ ಕಡಿಮೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ವೇಟ್ ಕಡಿಮೆ ಆಗೋದ್ರೊಳಗೆ ಯಾವ ಸಂದೇಹನೂ ಇಲ್ರಿ. ಒಬ್ಬೊಬ್ರು ವೇಟ್ ಕಡಿಮೆ ಮಾಡ್ಬೇಕಂತೇಳಿ ಊಟ ಬಿಟ್ಟು ಬಿಡ್ತಾರ್ರಿ. ಊಟ ಬಿಟ್ಟ ತಕ್ಷಣ ಏನಾಕೈತೆ ಅಂತಂದ್ರೆ ಅವ್ರ ಸ್ಕಿನ್ ಜೋತ್ ಬೀಳ್ತೈತಿ. ಫ್ಯಾಟ್ ಲಾಸ್ ಆಗ್ತೈತಿ, ವೇಟ್ ಲಾಸ್ ಆಗ್ತೈತಿ, ಬಟ್ ಸ್ಕಿನ್ ಜೋತ್ ಬೀಳುತ್ತೆ, ಅವ್ರ ಮುಖದೊಳಗನ ಕಳೆನ ಹೋಗ್ಬಿಡ್ತೈತಿ. ಸೊ 1-10 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವ್ರಿ. ಏನಾಗುತ್ತಪ್ಪ, ಊಟ ಬಿಟ್ಬಿಡ್ತಾರೆ. ಊಟ ಬಿಡೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಹಾಳಾಕೈತಿ, ಆಮೇಲೆ ಸ್ಕಿನ್ ಜೋತ್ ಬೀಳುತ್ತೆ, 1-10 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಸೊ ಇಂಥವೆಲ್ಲ ಮಾಡಬಾರ್ದು. ಸರಿಯಾದ ರೀತಿ ಒಳಗೆ ನಾವು ತೂಕನ ಇಳಿಸ್ಬೇಕಂತಂದ್ರೆ ನೀವು ಈ ಒಂದು ಡ್ರಿಂಕ್ಸನ್ನು ಕುಡಿಬೇಕಾಗ್ತೈತ್ರಿ. ಈ ಒಂದು ಡ್ರಿಂಕ್ಸ್ ಯಾವ ರೀತಿ ತೊಗೋಬೇಕು, ಇದನ್ನು ಯಾವ ರೀತಿ ಮಾಡ್ಬೇಕು, ಯಾರೆಲ್ಲ ಕುಡಿಬೇಕಂತ ಹೇಳ್ಕೊಡ್ತೀನಿ. ಸೊ ನಡೀರಿ. ಮನೆ ಒಳಗೆ ಅಂದ್ರೆ ಕಿಚನ್ನಾಗ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಾ ಇವತ್ತು ಈ ಒಂದು ಒಳ್ಳೆ ಡ್ರಿಂಕನ್ನು ಮಾಡಿ ತೋರ್ಸಾತೀನಿ. ₹0 ಖರ್ಚೊಳಗೆ ನೀವು ಇಲ್ಲಿ ಸಾವಿರಾರು ರೂಪಾಯಿನ ಉಳಿಸ್ಬೋದು. ನಿಮ್ಮ ಒಂದು ಲೈಫನ್ನು ಹೆಲ್ದಿಯಾಗಿ ಲೀಡ್ ಮಾಡಬಹುದು ರೀ. ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೀನಿ, ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡೀನಿ. ನೀರು ಹಾಕ್ಕೊಂಡು ಇಲ್ಲಿ ನಾನು ಚಕ್ಕೆ ತೊಗೊಂಡೀನಿ ರೀ. ಆ ನೀರು ಕುದಿಯೋಕೆ ಬಿಡ್ರಿ. ಚಕ್ಕೆ ತೊಗೊಂಡೀನಿ. ಇಲ್ಲಿ ಮಾರ್ಕೆಟ್ ಥರನಾದಂಥ ಚಕ್ಕೆ ಬರ್ತಾವ್ರಿ. ಚಕ್ಕೆ ಅಂತಂದ್ರೆ ದಾಲ್ಚಿನ್ನಿ ಅಂತ ಸಹಿತ ಹೇಳ್ತಾರೆ ಇದಕ್ಕೆ. ಸೊ ನೀವು ದಪ್ಪಗೆ ಇರುತ್ತಲ್ಲ ಅದನ್ನು ತೊಗೊಳ್ರಿ. ನಿಮ್ಮ ಕಡೆ ಈ ಥರ ಸ್ಟಿಕ್ಸ್ ಇಲ್ಲಪ್ಪ ಅಂತಂತಂದ್ರೆ ನಿಮಗೆ ಅದಕ್ಕೂ ನಾನು ಸೊಲ್ಯೂಷನ್ ಹೇಳ್ತೇನೆ, ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ಇದನ್ನ ಚಲೋತ್ನಂಗೆ ಮುರ್ಕೊಳ್ರಿ. 2-3 ಇಂಚ್ ಆಗೋಷ್ಟು ಈ ಚಕ್ಕೆನ ತೊಗೊಳ್ರಿ. ನಾವು ಬಾಯ್ಲ್ ಮಾಡೋಕೆ ಏನು ನೀರು ಇಟ್ಟಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ. ಹೆಂಗಪ್ಪ ಅಂತಂದ್ರೆ ಕಲರ್ ಚೇಂಜ್ ಆಗ್ಬೇಕ್ರಿ. ಇದು ಯಾವ ರೀತಿ ನಮ್ಮ ಒಂದು ತೂಕ ಕಡಿಮೆ ಮಾಡೋದ್ರಾಗ ಎಫೆಕ್ಟ್ ಬೀಳುತ್ತಂತಂದ್ರೆ ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ರೀ. ನಾವು ಹೊಳ್ಳ ಊಟ ಮಾಡ್ಬೇಕು ಅಂತ ಅನಿಸ್ತಿರ್ತದಲ್ಲ, ಅದನ್ನು ಭಾಳ ಅಂದ್ರೆ ಭಾಳ ಕಂಟ್ರೋಲ್ ಮಾಡುತ್ತೆ ರೀ. ಇದು ನಮಗೆ ಯಾವಾಗ ನೋಡಿದರೂ ಹೊಟ್ಟೆ ಫುಲ್ಫಿಲ್ ಆದಂಥ ಒಂದು ಅನುಭವ ಕೊಡುತ್ತೆ ರೀ. ನೀವು ಹೊಳ್ಳ ಉಣ್ಬೇಕು ಅನ್ನೋದನ್ನು ಇಲ್ಲಿ ತಪ್ಪಿಸಿಬಿಡುತ್ತೆ ಈ ಒಂದು ಡ್ರಿಂಕ್.
ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ರೀ. ಜೊತೆಗೆ ನಿಮ್ಮ ಶುಗರ್ ಲೆವೆಲ್ ಅಂದರೆ ನಿಮ್ಮ ಡಯಾಬಿಟಿಸ್ ಅದು ಏನರ ಇದ್ದರೆ ಅದನ್ನು ಸಹಿತ ಇದು ಕಡಿಮೆ ಮಾಡುತ್ತೆ ರೀ. ಸೊ ನಾ ಇಲ್ಲಿ ಚಲೋತ್ನಂಗೆ ಕುದಿಸ್ಕೊಂಡು ಇದನ್ನು ಒಂದು ಗ್ಲಾಸ್ ಒಳಗೆ ಸೋಸ್ಕೊಳತ್ತೇನೆ ರೀ. ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂತಂತಂದ್ರೆ ನಮ್ಮ ವೇಟ್ ಲಾಸ್, ನಮ್ಮ ತೂಕ ಕಡಿಮೆ ಮಾಡೋದ್ರೊಳಗೆ ನಂಬರ್ 1 ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ರೀ. ಇದನ್ನು ನೋಡಿರಿ, ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗೈತೆ ಅಂಥೇಳಿ. ಈ ಥರ ಕಲರ್ ಎಲ್ಲ ಚೇಂಜ್ ಆಗ್ಬೇಕು. ನೀವು ಒಂದು ಗ್ಲಾಸ್ ನೀರು ಹಾಕಿದ್ರೆ ಅದು ಅರ್ಧ ಗ್ಲಾಸ್ ನೀರು ಆಗ್ಬೇಕು, ಅಷ್ಟು ಕುದಿಸ್ಕೊಳ್ರಿ ಅದನ್ನು. ಸೊ ನಾ ಇಲ್ಲಿ ಲಿಂಬೆಹಣ್ಣು ತೊಗೊಂಡೀನಿ. ಅರ್ಧ ಲಿಂಬೆಹಣ್ಣನ್ನು ನೀವು ಇಲ್ಲಿ ತೊಗೊಳ್ಬೇಕಾಗ್ತೈತಿ. ಇದರೊಳಗೆ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಮಾಡಿರೋಂಥ ಊಟ, ನಾವು ಏನು ಊಟ ತಿಂದಿರ್ತೀವಲ್ಲ ಅದನ್ನು ಡೈಜೆಸ್ಟ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಈ ಒಂದು ಲಿಂಬೆಹಣ್ಣು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಿಂಕ್ ರಾಕ್ ಸಾಲ್ಟ್ ಅಂತಂದರೆ ಇದು ಒಂಥರ ಸಾಲ್ಟ್ ರೀ. ಇದು ನಿಮ್ಮ ಅಂಗಡಿ ಒಳಗೆ ಭಾಳ ಈಸಿಯಾಗಿ ಸಿಗ್ತೈತಿ, ದುಡ್ಡು ಭಾಳ ಕಡಿಮೆ ಇರ್ತೈತಿ. ನಿಮಗೆ ಇಲ್ಲಪ್ಪ ನಮ್ಮ ಮನೆ ಹತ್ರ ಸಿಗತ್ತಿಲ್ಲ ಅಂತಂತಂದರೆ ಇದ್ರ ಲಿಂಕ್ ಕೆಳಗಡೆ ಬರ್ತಾ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಮನೆಗೆ ಬಂದು ತಂದು ಕೊಟ್ಟೋಕಾರಿ, ಭಾಳ ಈಸಿ ಐತಿ. ಇದನ್ನು ನೀವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಈ ನಾರ್ಮಲ್ ಉಪ್ಪಿನಕ್ಕಿಂತ ಈ ಉಪ್ಪು ಭಾಳ ಹೆಲ್ಪ್ ಮಾಡುತ್ತೆ ರೀ ನಮ್ಮ ವೆಯ್ಟ್ ಲಾಸ್ ಮಾಡೋದ್ರೊಳಗೆ, ನಮ್ಮ ತೂಕ ಕಡಿಮೆ ಮಾಡೋದ್ರೊಳಗೆ. ಸೊ ಇದನ್ನು ನೀವು ಊಟದೊಳಗೆ ಸಹಿತ ಯೂಸ್ ಮಾಡ್ಕೊಳ್ಬೋದು. ಸೊ ಅದನ್ನು ಸಹಿತ ಇಲ್ಲಿ ಒಂದು ಟೇಸ್ಟಿಗೋಸ್ಕರ ಹಾಕೊಳ್ಳೋದೇನು ರೀ. ನೀವು ಪಿಂಕ್ ಸಾಲ್ಟ್ ಇಲ್ಲಪ್ಪ ಅಂತಂದ್ರೆ ಬ್ಲ್ಯಾಕ್ ಸಾಲ್ಟ್ ಸಹಿತ ನೀವು ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಸಾಲ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗುತ್ತೆ ರೀ. ಸೊ ಇದನ್ನು ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಲೋತ್ನಂಗೆ ಇದನ್ನ ಏನು ಮಾಡ್ತೀರಿ ಅಂದ್ರೆ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸ್ಪೂನ್ ತೊಗೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಹಾಕಿರುವಂಥ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಎಲ್ಲನೂ ಆ ನೀರೊಳಗೆ ಚಲೋತ್ನಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಂಗೆ ಮಿಕ್ಸ್ ಮಾಡ್ಕೊಳ್ರಿ. ಡ್ರಿಂಕ್ಸ್ನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದೇನಿ ರೀ. ಸೊ ಇದನ್ನು ಸಿಪ್ ಇದನ್ನು ಸಿಪ್ ಮಾಡಿ ಚಹಾ ಥರ ನೀವು ಕುಡಿಬೇಕಾಗ್ತೈತ್ರಿ. ಸೊ ಯಾವಾಗ ಕುಡಿಬೇಕಪ್ಪ ಅಂತಂದ್ರೆ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀವು ಇದನ್ನು ತೊಗೊಳ್ಬೇಕಾಗುತ್ತೆ ರೀ. ಒಬ್ಬೊಬ್ಬರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತಪ್ಪ ಅಂತಂತಂದ್ರೆ ಲಿಂಬೆ ಹಣ್ಣಿನಿಂದ ಸೊ ನೀವೇನು ಮಾಡ್ತೀರಂದ್ರೆ ಬ್ರೇಕ್ಫಾಸ್ಟ್ ಅಂದರೆ ನಾಷ್ಟ ಆಗಿ ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ತೊಗೊಳ್ಬಹುದು. ದಿನದೊಳಗೆ ನೀವು ಇದನ್ನು 2 ಟೈಮ್ ತೊಗೋಬೇಕಾಗ್ತೈತ್ರಿ. ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ. ಇದನ್ನು ರಾತ್ರಿ ಯಾವ ರೀತಿ ತೊಗೊಳ್ದಪ್ಪ ಅಂತಂತಂದ್ರೆ ಒಬ್ಬೊಬ್ಬರಿಗೆ ಲಿಂಬೆ ಹಣ್ಣಿಂದ ಆ್ಯಸಿಡಿಟಿ ಇರುತ್ತೆ, ಒಬ್ಬೊಬ್ಬರಿಗೆ ಲಿಂಬೆಹಣ್ಣು ಸೂಟ್ ಆಗೋದಿಲ್ಲ. ಸೊ ಅವ್ರು ಇದನ್ನು ಯಾವ ರೀತಿ ಮಾಡ್ಬೇಕಂತಂತಂದ್ರೆ ಅರ್ಧ ಸ್ಪೂನ್ ಅಂದ್ರೆ ಅರ್ಧ ಚಮಚೆ ಸೋಂಪಿನ ಕಾಳು ಹಾಕ್ರಿ, ಸ್ವಲ್ಪ ಅಜ್ವಾಯಿನ, ಆಮೇಲೆ 1-2 ಚಿಟಿಕೆಯಷ್ಟು ದಾಲ್ಚಿನ್ನಿ ಪೌಡರ್, ದಾಲ್ಚಿನ್ನಿ ಅಂದರೆ ಚಕ್ಕೆ ಪೌಡರ್ ಹಾಕಿ ಚಲೋತ್ನಂಗೆ ಕುದಿಸ್ಕೊಳ್ರಿ. ಕುದಿಸಿ ನೀವು ಊಟ ಮಾಡ್ತಿರಲ್ಲ ರಾತ್ರಿ 1 ತಾಸು ಅಥವಾ 1 ತಾಸು ಬಿಟ್ಟು ನೀವು ಇದನ್ನು ಸಿಪ್ ಮಾಡ್ಕೊಂಡು ಚಹಾ ಥರ ಕುಡಿಬೇಕಾಗ್ತೈತ್ರಿ. ಇದನ್ನು ಸಿಪ್ ಮಾಡ್ಕೊಂಡು ಕುಡೀರಿ. ಸೊ ಇದಕ್ಕಿಂತ ಮುಂಚೆ ನೀವು ಹಾಲಾಗಲಿ ಅಥವಾ ಮೊಸರಾಗಲಿ ಕುಡಿಯೋಕೆ ಹೋಗಬೇಡ್ರಿ. ಇದನ್ನು ಭಾಳ ತಲೆ ಒಳಗೆ ಇಟ್ಕೊಂಡು ಈ ಒಂದು ಡ್ರಿಂಕ್ಸನ್ನು ನೀವು ತೊಗೋಬೇಕಾಗ್ತೈತಿ. ನಾನು ನಿಮಗೆ ಇನ್ನೂ ಒಂದು ವಿಷಯನ ಮೇನ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ ರೀ. ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಇರ್ತೈತಿ ಅವರ ನೀರನ್ನು ಜಾಸ್ತಿ ಕುಡೀರಿ. ಆದಷ್ಟು 8-10 ಗ್ಲಾಸ್ ಆದರೂ ಕುಡಿಯೋಕೆ ಪ್ರಯತ್ನ ಮಾಡಿರಿ ಒಂದು ದಿನದೊಳಗೆ. ಆಮೇಲೆ ಹಸಿ ತರಕಾರಿಗಳನ್ನು ಅಂದರೆ ಸಲಾಡ್ಗಳನ್ನು ತಿಂದ್ರಿ. ಈ ಥರ ಟೊಮ್ಯಾಟೊ, ಕ್ಯಾಬೇಜ್, ಆಮೇಲೆ ಈ ಒಂದು ಸೌತೆಕಾಯಿ ಇಂಥ ಒಂದಿಷ್ಟು ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ರಿ. ಆಮೇಲೆ ನೀವು ಏನೇ ತಿಂದರೂ ಸಹಿತ ಅದನ್ನು ಕಡಿದು ಅಗದು ಚಲೋತ್ನಂಗೆ ತಿನ್ನಿರಿ. ಈ ವಿಡಿಯೋ ಪ್ರೆಗ್ನೆನ್ಸಿ ಲೇಡೀಸ್ ಕಡೆನೂ ಹೋಗೈತಂತ ನಂಗೆ ಗೊತ್ತ. ಸೊ ನೀವು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಡೆಲಿವರಿ ಆಗಿ 6 ತಿಂಗಳಾದಮೇಲೆ ಈ ಪ್ರಯೋಗನ ನೀವು ಮಾಡಿ ಆರಾಮಾಗಿ ನಿಮ್ಮ ತೂಕನ ಇಳಿಸ್ಕೋಬಹುದು. ಅಷ್ಟೋ ತನಕ ನೀವು ಆರಾಮಾಗಿ ಹೆಲ್ದಿಯಾಗಿ ಚಲೋತ್ನಂಗೆ ತಿನ್ನಿರಿ, ಮಕ್ಕಳಿಗೆ ಹಾಲು ಕುಡಿಸ್ರಿ. ಲಿಂಬೆ ಹಣ್ಣಿನ ರಸ ಮತ್ತು ದಾಲ್ಚಿನ್ನಿ ಈ ಡ್ರಿಂಕ್ಸನ್ನು ನಾವು ಕುಡಿಯಾಕತ್ತೇವಿ ಅಂತಂದರೆ ಇದು ಮ್ಯಾಜಿಕ್ ಅಂತ ಅಲ್ಲ ರೀ ನಿಮ್ಮ ತೂಕನ ಕಡಿಮೆ ಮಾಡೋಕೆ. ಡ್ರಿಂಕ್ಸ್ ಕುಡ್ದು ಊಟ ಮಾಡಿ ನಾವು ಮಕ್ಕೊಂಬಿಟ್ರೆ ನಮ್ಮ ತೂಕ ಕಡಿಮೆ ಆಗಿಬಿಡ್ತೈತಿ ಅಂತ ತಿಳ್ಕೊಬೇಡ್ರಿ. ಯಾವತ್ತಿಗೂ ಒಂದೇ ಕೈಯಿಂದ ಚಪ್ಪಾಳೆ ಹೊಡೆಯೋಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದೇ ವಸ್ತು ನಾವು ಕುಡ್ದಾಗ ಅದರಿಂದನೇ ನಮ್ಮ ತೂಕ ಕಡಿಮೆ ಆಗ್ತೈತೆ ಅಂತ ಅನ್ನೋದನ್ನು ತಲೆ ಒಳಗಿಂದ ತಗೊಂಡ್ಬಿಡ್ರಿ. ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ಯೋಗ, ವರ್ಕೌಟ್, ವಾಕಿಂಗ್, ಆಮೇಲೆ ಸ್ವಲ್ಪ ಡಯೆಟ್, ಆಮೇಲೆ ಹೊರಗಡೆ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿರಿ. ಸ್ವೀಟ್ ಕ್ರೇವಿಂಗ್ಸ್ ಅಂತೂ ಕಡಿಮೆ ಆಗೇ ಆಗುತ್ತೆ, ನಿಮಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಪ್ರಾಪರಾಗಿ ನಿದ್ದೆ ಮಾಡಿರಿ,
ಸ್ಟ್ರೆಸ್ಸನ್ನು ತೊಗೊಳಕ್ಕೆ ಹೋಗಬೇಡ್ರಿ. ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ವೇಟ್ ಜಲ್ದಿನ ಕಡಿಮೆ ಆಗುತ್ತಾ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹೇಳಿದಂಥ ಈ ಒಂದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಅದ್ರ ಜೊತೆಗೆ ಈ ಡ್ರಿಂಕ್ಸ್ ತೊಗೊಂಡಾಗ ನಿಮ್ಮ ತೂಕಕ್ಕೆ ಭಾಳ ಕಡಿಮೆ ಆಗುತ್ತೆ. ನಿಮ್ಮ ತೂಕ ಕಡಿಮೆ ಆಗಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಅಂದರೆ ನಿಮ್ಮ ಸ್ಕಿನ್ ಜೋತ್ ಬೀಳೋದು ಅಂತ ಹೇಳಿದೆಲ್ಲ ಆ ಥರ ಎಲ್ಲ ಏನಾಗೋದಿಲ್ಲ. ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಹೊಳ್ಯಾಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೂದಲು ಸಹಿತ ಉದ್ದ ಬರ್ತಾವೆ. ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತಾ, ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲದಕ್ಕಿಂತ ಮೇನ್ ಆಗಿ ಪ್ರಾಪರಾಗಿ ನಿದ್ದೆ ಮಾಡಿರಿ, ಸ್ಟ್ರೆಸ್ ತೊಗೋಬೇಡ್ರಿ. ಸೊ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿರಿ, ಡ್ರಿಂಕ್ಸನ್ನು ನೀವು ಕುಡಿದ್ರಪ್ಪ ಅಂತಂದ್ರೆ ನಿಮ್ಮ ತೂಕನ ಕಡಿಮೆ ಮಾಡೋದನ್ನು ಯಾರಿಂದನೂ ತಪ್ಸೋಕ್ಕೆ ಸಾಧ್ಯ ಇಲ್ಲ ರೀ. ಸೊ ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್.